ದುಬೈನಲ್ಲಿ 3 ದಿವಸದಿಂದ ಏನಾಗ್ತಿದೆ ಅಂತ ನೀವು ನೋಡ್ತಾನೆ ಇರ್ತೀರಾ, ಕೇಳ್ತಾನೆ ಇರ್ತೀರಾ. ಏನಪ್ಪ ಯುದ್ಧ ನಡೀತಾ ಇದೆ, ಇವಳು ಕಾರ್ ಓಡಿಸ್ತಿದ್ದಾಳೆ ಅಂತ ಅನ್ಕೋಬೇಡಿ. ICUನಲ್ಲಿ ಪೇಷಂಟ್ಗೆ ರಕ್ತವಾಂತಿ ಆಗಿದೆ, ಕರೆ ಬಂತು, ಎಂಡೋಸ್ಕೋಪಿ ಮಾಡಬೇಕು, ಹೋಗ್ತಾ ಇದ್ದೀನಿ. ವೈದ್ಯರಾಗಿ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗತ್ತೆ. ಸಿಗ್ನಲ್ ಬಂತು, ಏರ್ ಸ್ಪೇಸ್ ಕ್ಲೋಸ್ ಆಗಿದೆ. UAE ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿಗಳು ಬರ್ತಾ ಇದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವಾಗ ಶೆಲ್ಟರ್ ತಗೋಬೇಕು ಅಂತ. ಆದಷ್ಟು ಓಡಾಟ ಮಾಡಬೇಡಿ ಅಂತ ಅದೇ ನಾವು ಪಾಲಿಸ್ತಾ ಇರೋದು. ಮಕ್ಕಳಿಗೆ ಮನೆಯಿಂದ ಆನ್ಲೈನ್ ಕ್ಲಾಸಸ್ ಕರೋನಾ ಟೈಮಲ್ಲಿ ಏನು ಮಾಡ್ತಿದ್ರು ಪಾಪ ಅನ್ನೇ ಮಾಡ್ತಾ ಇದ್ದಾರೆ. ಭಯಾನಕವಾಗಿ ಆಗ ಈಗ ಸ್ಫೋಟಗಳು ಕೇಳಿಸ್ತಾ ಇರುತ್ತೆ, ರಾತ್ರಿ ಬೆಳಿಗ್ಗೆ ಅನ್ನೋದಿಲ್ಲ. ಕೆಲವೊಮ್ಮೆ 3-4 ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. ಇವೆಲ್ಲ ಏನಂದರೆ ಸದ್ದುಗಳು ಅವ್ರು ಕಳಿಸ್ತಿರೋ ಮಿಸೈಲ್ನ UAE ಸರ್ಕಾರ ಅದನ್ನು ಇಂಟರ್ಸೆಪ್ಟ್ ಮಾಡಿ ಅದನ್ನು ಚೂರು ಮಾಡಿ ಅದ್ರ ಚೂರುಗಳು ಏನೇನು ಬೀಳ್ತಾವೋ ಅಲ್ಲೇ ಎಲ್ಲೆಲ್ಲಿ ಚಿಕ್ಕದಾಗಿ ಬೀಳ್ತಾ ಇದೆಯೋ ಅದು ರಭಸದಿಂದ ಬಿದ್ದಿದ್ದ ಕಾರಣಕ್ಕೆ ಕೆಳಗಡೆ ಬೆಂಕಿ ಹತ್ಕೊತಾ ಇದೆ. ಆ ಚೂರುಗಳಿಂದ ಹುಷಾರಾಗಿರಿ, ಆದಷ್ಟು ಶೆಲ್ಟರಲ್ಲಿರಿ ಅಂತ. ಅದ್ರ ಜೊತೆನೂ ಪ್ರತಿ ಸತಿ ನಮ್ಮ ತಲೆ ಮೇಲೆ ಮಿಸೈಲ್ಸ್ ಬಂದಾಗ ಅಲರ್ಟ್ ಬರುತ್ತೆ, ಜೋರಾಗಿ ಅಲರ್ಟ್ ಬರುತ್ತೆ ಫೋನಲ್ಲಿ, ಶೆಲ್ಟರ್ ತಗೊಳ್ಳಿ, ಸೇಫ್ ಶೆಲ್ಟರ್ ಅಂತ. ಆ್ಯಂಡ್ ಅದು ಮತ್ತೆ ಕ್ಲಿಯರ್ ಆದ್ಮೇಲೆ ಮತ್ತೆ ಮೆಸೇಜ್ ಬರುತ್ತೆ, ನಾವು ಇಟ್ಸ್ ಸೇಫ್ ಅಂತ. ಸೊ ಇದು ನಡೀತಾನೆ ಇದೆ. ಭಯ ಆಗುತ್ತೆ, ಆತಂಕ ಆಗುತ್ತೆ. ಮಕ್ಕಳನ್ನ ನೆನೆಸ್ಕೊಂಡಾಗಂತೂ ಇನ್ನೂ ತುಂಬ ಏನಂತ ಅರ್ಥ ಆಗಲ್ಲ. ಆದರೆ ಲೈಫ್ ಅಂತೂ ನಡೀಲೇಬೇಕು. ಇದು ನಿಜಾನ ಅನ್ಸುತ್ತೆ ಕೆಲವೊಮ್ಮೆ, ಬಟ್ ಹೌದು ಆಗ್ತಾ ಇದೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ವಿ ಹ್ಯಾವ್ ಟು ಲಿವ್. ಏನೇನು ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕು ಎಲ್ಲ ಮಾಡಲೇಬೇಕು. ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್. ನಾವೆಲ್ಲ ಸುರಕ್ಷಿತವಾಗಿದ್ದೀವಿ. ಬಹಳಷ್ಟು ಜನ ನೀವು ಕರೆ ಮಾಡಿದ್ದೀರಾ, ಮೆಸೇಜ್ಗಳು ಮಾಡಿದ್ದೀರಾ, ನಮ್ಮ ತಾಯಿ ಕರೆಗಳು ಮಾಡಿದ್ದೀರಾ ಬೆಂಗಳೂರಿಂದ. ಅವರು ಸಹ ಫೋನ್ ಮಾಡಿ ಹೇಳಿದ್ರು. ತುಂಬ ಹೃದಯದ ಧನ್ಯವಾದಗಳು. ಇದು ಹೇಗೆ ಅನ್ಸುತ್ತೆ ಅಂದರೆ ನೀವೇ ಇಲ್ಲಿ ಜೊತೆಲಿದ್ದು ಸಾಂತ್ವನ ಮಾಡ್ತಿದ್ದೀರೇನೋ ಅನ್ನೋ ಥರ ಅನಿಸುತ್ತೆ. ಧೈರ್ಯವಾಗಿದ್ದೀವಿ, ಥ್ಯಾಂಕ್ ಯು. ಇನ್ನೂ ಧೈರ್ಯವಾಗೇ ಇರ್ತೀವಿ. ಆ್ಯಂಡ್ ಹೋಪ್ ದಿಸ್ ಮ್ಯಾಡ್ನೆಸ್ ಎಂಡ್ ಸೂನ್. ಈ ಉಚಿತನ ಬೇಗ ನಿಲ್ಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಲೆಟ್ಸ್ ಹ್ಯಾವ್ good health, hopes, and take care. Love you all. Bye.